ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನಾನು ಒಂದೆರಡು ದೊಡ್ಡದು ಮಾವಿನಕಾಯಿ ಸೀಸನ್ ನೋಡ್ರಿ. ಹಾಗಾಗಿ ಈ ಥರ ಮಾವಿನಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡ್ರಿ 1 ವರ್ಷ 1.5 ವರ್ಷ ಇಟ್ಟರೂ ಹಾಳಾಗೋದಿಲ್ಲ. ಇದನ್ನು ಮಾಡೋಕ್ಕೆ ಕೇವಲ ಒಂದು 10 ನಿಮಿಷ ಆಗ್ಬೋದು. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಅಂದರೆ ನಮಗೆ ವರ್ಷವಿಡೀ ಇಟ್ಟರೂ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ಇವತ್ತೊಂದು ಸುಲಭವಾದಂಥ ವಿಧಾನದಲ್ಲಿ ನಾವು ಉಪ್ಪಿನಕಾಯಿಯನ್ನು ಮಾಡೋಣ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ನೋಡ್ಬೋದು. ಮೆಂತ್ಯ ಒಂದು 3 ಟೇಬಲ್ ಸ್ಪೂನ್ ತೊಗೊಂಡಿನಿ ರೀ. 1 ಟೇಬಲ್ ಸ್ಪೂನಷ್ಟು ಸೋಪು ತೊಗೊಂಡಿನಿ, ಅಂದರೆ ಸೊಂಪು ಅಂತಾರಲ್ಲ, ಸೊಂಪು ತೊಗೊಂಡಿದ್ದೀನಿ, ದಿನ ಸೊಂಪು. ಮತ್ತು ಇಲ್ಲಿ 1-2 ಚಮಚ ಜೀರಿಗೆ, ಇಲ್ಲಿ 1 ಚಮಚದಷ್ಟು ಸಾಸಿವೆ ನನ್ನ ಹತ್ರ ಅದು ಬಿಳಿ ಸಾಸಿವೆ ಬರುತ್ತೆ, ಅದು ಉಪ್ಪಿನಕಾಯಿಗೆ ಹಾಕ್ತಾರೆ, ಅದು ಇಲ್ಲ. ಹಾಗಾಗಿ ನಾನಿದು ಬ್ಲ್ಯಾಕ್ ಕಲರ್ ಸಾಸಿವೆಯನ್ನು ತೊಗೊಂಡಿದ್ದೇನೆ. ಇದು ತುಂಬ ಟೇಸ್ಟ್ ಕೊಡುತ್ತೆ. ಇದು ನಮಗೆ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ. ನಾನು ಇದನ್ನು ಎಲ್ಲವನ್ನು ಫ್ರೈ ಮಾಡಬೇಕ್ರಿ. ಇವಾಗ ಮೆಂತ್ಯ ಹಾಕಿದ್ದೀನಿ. ಮೆಂತ್ಯ ಒಂಚೂರು ಬಿಸಿ ಆಗಬೇಕು. ಮೆಂತ್ಯ ಒಂಚೂರು ಘಮ ಬರಬೇಕಾದ್ರೇ ಇದಕ್ಕೆ ನಾವು ಸೊಂಪು ಮತ್ತು ಜೀರಿಗೆ, ಸಾಸಿವೆ ಸೇರಿಸ್ಬೇಕು. ಇವಾಗ ನಾವು ಎಲ್ಲವನ್ನು ಸೇರಿಸಿದ್ದೇವೆ ರೀ. ಅಂದರೆ ಸ್ವಲ್ಪನೇ ಹಸಿ ವಾಸನೆ ಹೋಗಬೇಕು, ಅಂದರೆ ಸ್ವಲ್ಪ ನಮಗೆ ಇದು ಫ್ರೈ ಮಾಡಿದ್ದು ಘಮ ಬರಬೇಕು. ಅಲ್ಲಿ ತನಕ ನಾವು ಸ್ವಲ್ಪನೇ ಈ ಥರನೇ ಮಾಡ್ಕೋಬೇಕು ಫ್ರೈ. ಇವಾಗ ನಮ್ಮದಿದು ಸ್ವಲ್ಪನೇ ಸಾಸಿವೆ ಚಟಪಟ ಅಂತ ಸಿಡಿತಾ ಇದ್ದಾಗೆ ನೋಡ್ರಿ, ನಾವು ಇದನ್ನು ಆಫ್ ಮಾಡ್ಕೋಬೇಕು. ಸ್ವಲ್ಪ ಇದು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇವಾಗ ನೀವು ನೋಡ್ಬೋದು, ನಾನಿಲ್ಲಿ 4 ಟೇಬಲ್ ಸ್ಪೂನು ಆಯಿಲ್ ಬಿಸಿ ಮಾಡ್ಕೋತಾ ಇದ್ದೇನೆ. ಇವಾಗ ಮಿಕ್ಸಿ ಜಾರ್ಗೆ ನಾವು ಹುರಿದಿಟ್ಕೊಂಡಿರುವಂಥ ಮಸಾಲವನ್ನು ಹಾಕ್ಕೊಳ್ಳೋಣ. ಆಯಿಲು ಬಿಸಿ ಆಗ್ತಾ ಇದೆ, ಹಾಗಾಗಿ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೇ ನೋಡ್ಬೋದು, ಇದು ಹಿಂಗಿದೆ. ಈ ಹಿಂಗನ್ನು ಈ ಥರ ನಾವು ಇದಕ್ಕೆ ಹಾಕ್ಕೋಬೇಕ್ರಿ. ಇದ್ರ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸಿ ಮಾಡೋಣ. ಇವಾಗ ನಾವು ಇದನ್ನು ಈ ಥರ ತರಿನೇ ಮಿಕ್ಸಿ ಮಾಡ್ಕೊಂಡಿದ್ದೇವೆ ರೀ. ಇವಾಗ ನೋಡ್ಬೋದು, ನಾನು ಅಚ್ಕಾರದ ಪುಡಿ 1-2.5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ನಷ್ಟು ಅರಿಶಿನ ತೊಗೊಂಡಿದ್ದೀನಿ, ಮತ್ತು 2.5 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ತೊಗೊಂಡಿದ್ದೇನೆ. ಇದ್ರ ಜೊತೆಗೇ ನಾವು ಇದನ್ನು ಇನ್ನೊಂದು ಸ್ವಲ್ಪ, ಅಂದರೆ ಇದು ನಮಗೆ ಮಿಕ್ಸ್ ಆಗಬೇಕು. ಇದು ಮಸಾಲ ಮಾತ್ರ ತುಂಬ ಒಳ್ಳೆ ಪರಿಮಳ ಬರ್ತಾ ಇದೆ ರೀ, ಮತ್ತು ನಮಗೆ ಉಪ್ಪಿನಕಾಯಿನೂ ಸಹ ಅಷ್ಟೇ ಟೇಸ್ಟಾಗಿಯೇ ಇರುತ್ತೆ. ಇವಾಗ ನೋಡ್ಬೋದು, ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ರೀ. ಇದ್ರ ಘಮ ಅಂತೂ ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟಾಗಿಯೂ ಇದೆ. ಇವಾಗ ನಾನೊಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಈ ಥರನ ಹಾಕೋಬೋದು, ಇಲ್ಲ ಅಂತಂದರೆ ಎಣ್ಣೆ ಬಿಸಿ ಮಾಡಿರ್ತೀವಲ್ಲ ಅದರೊಳಗೂ ಹಾಕ್ಬೋದು. ನಾನು ಇದನ್ನು ಈ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಈಗ ಮಾವಿನಕಾಯಿ ನೋಡ್ರಿ, ನಮ್ಮದು 1/4 kg ನಾನು ಮಾವಿನಕಾಯಿಗೆ ಈ ಥರ ಅಂದರೆ ಮಸಾಲವನ್ನು ತೊಗೊಂಡಿದ್ದೇನೆ. ಇವಾಗ ಇದಕ್ಕೇ ಇದು ಮಸಾಲವನ್ನು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನೋಡ್ರಿ, ನಾವು ಚೆನ್ನಾಗಿ ಇದನ್ನು ಮಿಕ್ಸು ಮಾಡಬೇಕು. ನಾವು ಮಾವಿನಕಾಯಿ ಚೆನ್ನಾಗಿ ತೊಳೆದ್ಬಿಟ್ಟು ನೋಡ್ರಿ, 1 ಡ್ರಾಪ್ನೂ ನೀರು ಇರ್ಲಾರ್ದಂಗೆ ಅದನ್ನು ನಾವು ಚೆನ್ನಾಗಿ ಸ್ವಲ್ಪನೇ ಒಣಗಕ್ಕೆ ಬಿಟ್ಬಿಟ್ಟು 1 ಹನಿನೂ ಇದಕ್ಕೆ ನೀರು ಹಾಕಬಾರ್ದು. ಇವಾಗ ನೋಡ್ಬೋದು, ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ದೇನೆ. ನಮ್ಮದು ಬೆಳ್ಳುಳ್ಳಿ ಆಗಿರ್ಬೋದು ಮತ್ತು ಮಾವಿನಕಾಯಿ ಆಗಿರ್ಬೋದು ಇದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡಿದೆ. ಮತ್ತು ಇವಾಗ ನೋಡ್ರಿ, ನಾವಿದು ಆಯಿಲು ಬಿಸಿ ಮಾಡಿದ್ದೇವಲ್ಲ, ಅದು ತಣ್ಣಗಾದ್ಮೇಲೆ ಇದಕ್ಕೆ ಹಾಕ್ಕೋಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಆಯಿಲು ಸ್ವಲ್ಪನೇ ಇದು ಅಂದರೆ ತಣ್ಣಗಾಗಿದೆ, ಅಂದರೆ ಫುಲ್ ತಣ್ಣಗಾದಾಗೇ ನಾವು ಹಾಕಿದ್ದೇವೆ. ಇದು ಆಯಿಲು ನಿಮ್ಮ ಮೇಲೆ ಡಿಪೆಂಡು. ಜಾಸ್ತಿ ಹಾಕೋದಿದ್ರೆ ಜಾಸ್ತಿ ಹಾಕ್ಬೋದು, ಇಲ್ಲ ನಮಗೆ ಕಡಿಮೆ ಆಯಿಲ್ ಬೇಕಂತೆ ಅಂದರೆ ಕಡಿಮೆ ಹಾಕ್ಬೋದು. ಯಾವುದಾದ್ರೂ ಸರಿ ಆಗುತ್ತೆ. ಅಂದರೆ ಆಯಿಲ್ ಮಾತ್ರ ಬಿಸಿ ಮಾಡಿನೇ ಹಾಕಬೇಕು. ಇದನ್ನು ಈ ಥರ ನೋಡ್ರಿ ಮಿಕ್ಸ್ ಮಾಡಬೇಕ್ರಿ. ವರ್ಷವಿಡೀ 1 ವರ್ಷ 1.5 ವರ್ಷ ತನಕ ಇಟ್ಟರೂ ಏನೂ ಹಾಳಾಗೋದಿಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿಗೆ ನೋಡ್ರಿ, ಸ್ವಲ್ಪ ಉಪ್ಪು ಬೇಕಿದ್ರೆ ನೋಡಿ ಹಾಕೋಬೋದು. ಉಪ್ಪು ಹಾಕಿದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಉಪ್ಪಿನಕಾಯಿ ರೆಡಿಯಾಗಿದೆ. ತುಂಬ ಟೇಸ್ಟ್ ಆದಂಥ ಉಪ್ಪಿನಕಾಯಿ ಕೇವಲ 10 ನಿಮಿಷದಲ್ಲೇ ಮಾಡ್ಬೋದು. 1.5-2 ವರ್ಷ ತನಕ ಹಾಳಾಗೋದಿಲ್ಲ. ನೀರಿನ ಮಾತ್ರ ಅಂಶ ಮಾತ್ರ ಇದರೊಳಗೆ ಹಾಕಬಾರ್ದು. ಕೈಗೆ ಅದಕ್ಕೆ ನೀರು ತಾಗಬಾರ್ದು, ಸ್ಪೂನಿಗೆ ನೀರು ತಾಗಬಾರ್ದು. ಇದು ನೀರು ಹಾಕಲಿಲ್ಲ ಅಂದರೆ ನಿಮಗೆ 1.5-2 ವರ್ಷ ತನಕ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.